ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವ ವಿ ಮುನಿಯಪ್ಪರವರ 78ನೇ ಹುಟ್ಟು ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಸಾವಿರಾರು ರೋಗಿಗಳು ಭಾಗವಹಿಸಿದ್ದರು. ಎಲ್ಲ ರೋಗಿಗಳಿಗೆ ತಪಾಸಣಾ ನಡೆಸಲಾಗಿ ರೋಗಿಗಳಿಗೆ ಸಂಬಂಧಿಸಿದ ಔಷಧಿಗಳು ಮತ್ತು ಕಣ್ಣಿನ ದೋಷ ಇರುವಂತಹವರಿಗೆ ಅವರ ಪರೀಕ್ಷೆಗೆ ತಕ್ಕಂತಹ ಕನ್ನಡಕ ನೀಡಿದರು. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವಂತಹ ರೋಗಿಗಳನ್ನು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸ್ವಂತ ಖರ್ಚಿನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಕರೆದುಕೊಂಡು ಬಂದು ಬಿಡುವ ಕೆಲಸ ಮಾಡುತ್ತೇನೆ ಎಂದು ಪುಟ್ಟು ಆಂಜಿನಪ್ಪರವರು ಹೇಳಿದರು. ಈ ವೇಳೆ ಮಾಜಿ ಸಚಿವ ವಿ ಮುನಿಯಪ್ಪರವರ ಹುಟ್ಟು ಹಬ್ಬವನ್ನು ಪುಟ್ಟು ಆಂಜಿನಪ್ಪರವರ ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಏನು ಹೇಳೋಬೇಕಂದ್ರೆ, ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ ಅವರ ಒಂದೇನು ಸಾಧನೆಯನ್ನು ಮೆಲುಕಾಕೋದು ಬಿಟ್ಟರೆ ಬೇರೆ ಏನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ನಮಗೆಲ್ಲ ಗೊತ್ತಿದೆ. ಇವತ್ತು ದುರಾದೃಷ್ಟ, ನಾನು ಕೆಲವಾರು ಕಡೆ ಕೇಳ್ತಾ ಇರ್ತೀವಿ, ಹಿಂದುಳಿದ ತಾಲೂಕು ಶಿಡ್ಲಘಟ್ಟ ಅದು ಇದು ಅಂತೆಲ್ಲ ಕೇಳ್ತಾ ಇರ್ತೀವಿ. ಬಹುಶಃ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ಶಿಡ್ಲಘಟ್ಟ ತಾಲೂಕಿನ ಜನ. ನಾನು 2001ನೇ ಇಸ್ವಿಯಲ್ಲಿ ಸಾರ್ವಜನಿಕ ಬದುಕಿಗೆ ಬಂದಿದ್ದು, ಅದಕ್ಕೆ ಮೊದಲು ನನಗೆ ಗೊತ್ತಿಲ್ಲ. ಅದಾದ ನಂತರ ನಾನು ಕಂಡಂತೆ ಮೊದಲು ನಡೆದಂಥ ಏನು ಅವರು ಸುಮಾರು 80-90ನೇ ಇಸ್ವಿಯಲ್ಲಿ ಅಂತ ಕಾಣ್ತದೆ. ಮೊದಲು ಶಾಸಕರಾಗಿ 1.5 ವರ್ಷ ಬಿಟ್ಟರೆ ಆಮೇಲೆ ಸೋತಿದ್ದರು. 89ರಲ್ಲಿ ಅವರು ಮತ್ತೆ ಶಾಸಕರಾಗಿ 2004ವರೆಗೂ 15 ವರ್ಷಗಳ ಕಾಲ ಸತತವಾಗಿ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು. ಇಷ್ಟೆಲ್ಲ ಕಾಲದಲ್ಲಿ ಅವರ ಸಾಧನೆ, ಅವರಿಗೆ ಜನಪರವಾಗಿ ಕಾಳಜಿ ಏನಿತ್ತು ಅನ್ನೋದನ್ನು ಈ ತಾಲೂಕಿನಲ್ಲಿ ನೀವು ಪ್ರತಿ ಗ್ರಾಮದಲ್ಲಿ ಹೋದರೂ ಮೈಲಿಗಲ್ಲುಗಳ ಥರ ಇವತ್ತು ನಾವು ನೋಡ್ಬೋದು. ಯಾಕಂದರೆ ಈ ಡೆವಲಪ್ಮೆಂಟ್ ಅಂದರೆ ಹೆಂಗೆ ಅಂದರೆ, ನೀವು ರಸ್ತೆ ಹಾಕಿದರೆ ಎಷ್ಟು ವರ್ಷ ಇರ್ತದೆ ರಸ್ತೆ? ಅಮ್ಮಮ್ಮ ಅಂದರೆ ಒಂದು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. ಅದು ಮತ್ತೆ ಅಳ್ತಾ ಆಗ್ತದೆ. ನೀವು ರಸ್ತೆ ಮತ್ತೆ ನೋಡ್ಬಿಟ್ಟು ರಸ್ತೆ ಚೆನ್ನಾಗಿಲ್ಲ ಅಂದರೆ ಅದು ನಿರಂತರವಾಗಿ ನಡೆಯುವಂಥದ್ದು ಡೆವಲಪ್ಮೆಂಟ್. ಆದರೆ ಈ ಡೆವಲಪ್ಮೆಂಟ್ ಜೊತೆಗೆ ಬಹುಶಃ ಅವರು ಇವತ್ತು ಶಾಶ್ವತವಾಗಿ ಮಾಡುವಂಥ ಬೇಕಾದಷ್ಟು ಕೆಲಸಗಳು, ನಾವು 1-2 ಅಂತ ಹೇಳೋದಲ್ಲ. ಯಾಕಂದರೆ ನಿಮಗೆಲ್ಲ ಗೊತ್ತಿದ್ದಾಗೆ 94ನೇ ಇಸ್ವಿಯಲ್ಲಿ ಪಂಚಾಯತ್ ರಾಜು, ನಮ್ಮ ದೇಶದಲ್ಲಿ ಪಂಚಾಯತ್ ರಾಜ್ನ ವ್ಯವಸ್ಥೆ ಬಂತು. ಅವತ್ತು ಈ ಗ್ರಾಮಗಳ ಆಡಳಿತ ಇನ್ನೊಂದು ಮತ್ತೊಂದೆಲ್ಲ ಏನೂ ಇರಲಿಲ್ಲ. ಇವತ್ತು 94ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದಾಗ ಅವರು ಶಾಸಕರಾಗಿದ್ದರು. ಅವತ್ತಿಂದ ಅವರು ಮಂತ್ರಿಗಳಾಗಿ 2004 ನನಗೆ ತಿಳಿದಾಗೆ ಇವು ಮೂಲಭೂತ ಸೌಕರ್ಯಗಳನ್ನು ಏನು ಮಾಡಬೇಕು ಪ್ರತಿ ಗ್ರಾಮದಲ್ಲೂ ಕೂಡ. ನಾನು 2000ನೇ ಇಸ್ವಿ ಅಂತ ಕಾಣ್ತದೆ, ಅವರು ಕೋಲಾರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು, ಗಣಿ ಮತ್ತು ಭೂವಿಜ್ಞಾನ ಮಂತ್ರಿಗಳಾಗಿದ್ದಾಗ ಈ ತಾಲೂಕಿನಲ್ಲಿ ಅವತ್ತು ಕಾಂಕ್ರೀಟ್ ರಸ್ತೆಗಳು 2001-2ರಲ್ಲಿ ಕಾಂಕ್ರೀಟ್ ರಸ್ತೆಗಳು ಹಳ್ಳಿಗಳಲ್ಲಿ ನಾವು ಖುಷಿಯಾಗಿ ಮಾಡ್ತಾಯಿದ್ವಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ತಾಲೂಕುಗಳಿರ್ಬೋದು, ಇವತ್ತು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿರ್ಬೋದು. ಯಾಕೆ ಈ ಮಾತನ್ನು ನಾನು ಹೇಳಬೇಕಾಗಿದೆ ಅಂದರೆ, ಇವತ್ತು ಅವ್ರಿಗೆ ಸಿಕ್ಕಂಥ ಅವಕಾಶಗಳು ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿ ಅವ್ರು ನಿರಂತರವಾಗಿ ಇವತ್ತು PMJSY ಅಂತ ನಾನೊಂದು ಮಾತು ಹೇಳಬೇಕು. ಯಾಕಂದರೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅವ್ರ ಜೊತೆಗೆ ಇರ್ತಿದ್ದಾಗ ಅವರು ಏನೋ ಇಂಜಿನಿಯರಿಂಗ್ ಕರೆಸಿ ನಾವು PMJSY ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಅವ್ರ ಕಾಲದಲ್ಲಿ ಈ ತಾಲೂಕಿನ ರಸ್ತೆಗಳು ಅವ್ರ ಬಾಯಲ್ಲಿ ಇರ್ತಾಯಿದ್ವು. ಇವತ್ತು ನಾನು ಹೇಳಬೇಕಾದ್ರೆ ನಮಗೆಲ್ಲ ಚಿಕ್ಕ ವಯಸ್ಸು, ಅವ್ರು ಕಂಪೇರ್ ಮಾಡಿದ್ರೆ ಜ್ಞಾಪಕ ಶಕ್ತಿನೂ ಇರೋಲ್ಲ ನಮಗೆ. ಆದರೆ ಅವರು ಜನಗಳ ಜ್ಞಾಪಕ ಇಟ್ಕೊಳ್ಳೋದಾಗಲಿ, ಇವು ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ನಮ್ಮ ಮುಖಂಡರ ಹೆಸರುಗಳ ಜ್ಞಾಪಕ ಇರೋದಾಗಲಿ, ಅಥವಾ ರಸ್ತೆಗಳಿರಲಿ, ಪ್ರತಿಯೊಂದು ಅವ್ರು ಮಾಡಿರುವಂಥ ಕೆಲಸಗಳು, ಮಾಡಬೇಕಾಗಿರೋ ಕೆಲಸಗಳು ನಿಮಿಷಾರ್ಧದಲ್ಲಿ ಹೇಳ್ತಿದ್ರು. ಅಧಿಕಾರಿಗಳಿಗೆ ದಂಗಾಗೋ ರೀತಿಯಲ್ಲಿ ಅವರು, ಅಂದರೆ ಈಗ ಮುಖ್ಯವಾಗಿ ಏನಂದರೆ ಒಂದು ಕಾಳಜಿ ಇರ್ತಿತ್ತು. ಅವ್ರ ಕಾಳಜಿಯಿಂದ ಅವ್ರಿಗೆ ಏನು ಅಧಿಕಾರ ಈ ತಾಲೂಕಿನ ಜನ ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ವಾಪಸ್ಸು ನನಗೆ ತಿಳಿದ ಮಟ್ಟಿಗೆ ಅವರು ಋಣ ತೀರಿಸಿದ್ದಾರೆ, ಅವ್ರು ಕೆಲಸ ಕಾರ್ಯ ಮಾಡಿದ್ದಾರೆ. ನಾನು ಹೇಳೋದು ಈ ಡೆವಲಪ್ಮೆಂಟ್ ಅನ್ನೋದು ನಿರಂತರವಾಗಿರೋದ್ರಿಂದ ಬಹುಶಃ ಮುಂದೆ ಬಂದಂಥವರು, ಅವರು ಸೋತಾಗೆ ಬಂದಂಥವ್ರು ಅಥವಾ ಈಗ ಮುಂದೆ ಬರ್ತಕ್ಕಂಥವ್ರು ಅದನ್ನು ಮಾಡಿ ತೋರಿಸ್ಬೇಕು, ಅವರ ಒಂದು ಕಮಿಟ್ಮೆಂಟ್ನ ತೋರಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಅವರ ಹುಟ್ಟುಹಬ್ಬದ ಸಂದರ್ಭವಾಗಿ ಇಲ್ಲೇನು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ಬಂದಂಥ ಜನಗಳಿಗೆಲ್ಲ ಅನುಕೂಲ ಆಗಲಿ. ಯೋಜನೆ ಮಾಡಿರ್ತಕ್ಕಂಥ ಮುಖ್ಯವಾಗಿ ರೋವರಿಗಳು ನಮ್ಮ ಪುಟ್ಟಾಂಜಿನಪ್ಪನವರು, ಅವರ ತಂಡದವರೆಲ್ಲ, ಯಾಕಂದರೆ ನಮ್ಮ ಯುವ ಕಾಂಗ್ರೆಸ್ನ ಹುಡುಗರು ಇವರೆಲ್ಲ ಸೇರಿ ಇವತ್ತು ಇಲ್ಲೊಂದು ಸುಂದರವಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಸುಮಾರು 10 ದಿವಸದಿಂದ ಅವರೆಲ್ಲ ಕಡೆ ಪ್ರಚಾರ ಮಾಡೋದಾಗಲಿ, ಇವತ್ತಿಲ್ಲಿ ತುಂಬ ಆರ್ಗನೈಸ್ಡ್ ಆಗಿ ಒಂದು
ಏನು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ನಾಯಕರಾದ ಹಿರಿಯ ಧ್ರುವೀಣರಾದ ವಿ ಮುನಿಯಪ್ಪನವರ 78ನೇ ಬರ್ತ್ಡೇ. ಅದರ ಅಂಗವಾಗಿ ನಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ ಪುಟ್ಟು ಅಂಜಿನಪ್ಪನವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇದು ಭಾಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ, ಬಟ್ ಲಾಸ್ಟ್ 2 ವರ್ಷ ಮಾಡಿಲ್ಲ. ಇದು ಬಹಳ ಶ್ರೇಷ್ಠವಾದ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದರೆ ಮನುಷ್ಯನಿಗೆ ಮೊದಲು ಬೇಕಾಗಿರೋದು ಆರೋಗ್ಯ, ಆಮೇಲೆ ವಿದ್ಯೆ. ಆರೋಗ್ಯ ಇದ್ದರೆ ಎಲ್ಲ, ಇನ್ನೇನು ನಮಗೆ ಐಶ್ವರ್ಯ ಸಂಪತ್ತು ಏನು ಬೇಕಂದ್ರೂ ಮೊದಲು ಆರೋಗ್ಯ ಇರಬೇಕು. ಆ ಆರೋಗ್ಯಕ್ಕೋಸ್ಕರ ಜನಗಳಿಗೆ ಸಹಾಯ ಮಾಡ್ತಾ ಇರೋದು ಇದಕ್ಕಿಂತ ಶ್ರೇಷ್ಠವಾದ ಕೆಲಸ ಬೇರೆ ಇಲ್ಲ. ಇದರಿಂದ ಸುಮಾರು 3,000 ಜನ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಈ ಥರ ಹೆಚ್ಚು ಹೆಚ್ಚು ಕೆಲಸಗಳು ಆಗಬೇಕಾಗಿದೆ. ಜನಗಳ ಆರೋಗ್ಯ ಕಾಪಾಡೋದ್ರಲ್ಲಿ ಇವರು ಮುಖ್ಯ ಪಾತ್ರ ವಹಿಸಬೇಕು. ಮತ್ತು ಅದೇ ರೀತಿ ಸರ್ಕಾರದಿಂದ ಮುಂದಕ್ಕೆ ಎಲ್ಲ ಇವರು ಅನ್ಕೊಂಡಂಗೆ ನಡೆದ್ರೆ ಒಳ್ಳೊಳ್ಳೆ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಇಲ್ಲಿ ಶಿಡ್ಲಘಟ್ಟ ಒಂದು ಮಾದರಿ ಕ್ಷೇತ್ರವಾಗಿ ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ. ಈಗ ನಮ್ಮ ಯಜಮಾನರು ಮುನಿಯಪ್ಪನವರ ಜನ್ಮದಿನ 78 ಮುಗಿಸಿ 79 ವರ್ಷದಲ್ಲಿ ಈಗ ಕಾಲಿಟ್ಟಿರೋಂಥದ್ದು. ಸಾರ್ವಜನಿಕ ಜೀವನನ ಬಹಳಷ್ಟು 40 ವರ್ಷಗಳಿಗೂ ಹೆಚ್ಚು ಅವರು ಸುದೀರ್ಘವಾಗಿ ಸಾರ್ವಜನಿಕ ಸೇವೆ ಮಾಡ್ಕೊಂಡು ಬಂದಿರೋಂಥದ್ದು. ಸಾಮಾನ್ಯ ರೈತರಾಗಿ, ಯುವ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ, ಬ್ಲಾಕ್ ಕಾಂಗ್ರೆಸ್, PLD ಬ್ಯಾಂಕು, ತದನಂತರ ಶಾಸಕರಾಗಿ, ಸಚಿವರಾಗಿ, ಕೆಪಿಸಿಸಿ ಉಪಾಧ್ಯಕ್ಷ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಾಕಷ್ಟು ನೋವು, ಸಂತೋಷ ಎಲ್ಲನೂ ಸಹ ನೋಡಿದಂಥ ಒಬ್ಬ ಧೀಮಂತ ಈ ಜಿಲ್ಲೆಯ ಮುಖಂಡರು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿರೋಂಥದ್ದು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಳಚರಂಡಿ ವ್ಯವಸ್ಥೆ ತರೋಂಥದ್ದಿರ್ಬೋದು, ಕುಡಿಯೋ ನೀರಿನ ಸೌಕರ್ಯದ ವ್ಯವಸ್ಥೆ ಮಾಡೋಂಥದ್ದಿರ್ಬೋದು, ಮತ್ತು ಎಲ್ಲ ಗ್ರಾಮಗಳಲ್ಲೂ ಸಹ ಈ ಕಾಂಕ್ರೀಟ್ ವ್ಯವಸ್ಥೆ ಮಾಡೋಂಥದ್ದು, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಕುಡಿಯೋ ನೀರಿನ ಸೌಕರ್ಯಗಳು, SC/STಗೆ ಬೋರ್ವೆಲ್ಸ್ ಕೊಡೋಂಥದ್ದು, ಸಾಗುವಳಿ ಚೀಟಿ ವಿತರಣೆ ಮಾಡಿರೋಂಥದ್ದಿರ್ಬೋದು, ರೈತರಿಗೆ ತಾಲೂಕು ಆಫೀಸ್ನಲ್ಲಿ ಆ ಸಮಸ್ಯೆಗಳ ನಿವಾರಣೆ ಮಾಡೋಂಥ ನಿಟ್ಟಿನಲ್ಲಿ ಮುನಿಯಪ್ಪನವರು ತೋರಿಸಿರೋಂಥ ಬದ್ಧತೆ, ಎಲ್ಲದಕ್ಕೂ ಹೆಚ್ಚಾಗಿ ಅವ್ರನ್ನ ಭೇಟಿ ಮಾಡೋಂಥ ಬಂದಂಥ ಜನಗಳಿಗೆ ಭಾಳ ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವ್ರನ್ನ ಎಲ್ಲೋ ಒಂದು ರೀತಿ ಅವ್ರಿಗೆ ನೋವಾದಂಥ ನಡವಳಿಕೆ ವಿ ಮುನಿಯಪ್ಪನವರು. ನಾವು ಸಾಕಷ್ಟು ಬಾರಿ ಜನಗಳ ಜೊತೆ ಓಡಾಡಬೇಕಾದ್ರೆ ಚುನಾವಣೆ ಸಂದರ್ಭಗಳಲ್ಲಿ ಚುನಾವಣೆ ಹಿಡಿದಿದ್ದು ವಿ ಮುನಿಯಪ್ಪನವರು ಅಂತಂದರೆ ಸಾಕಷ್ಟು ಮುಖಂಡರು, ಸಾರ್ವಜನಿಕರು ಅವರಿಂದ ಅನುಕೂಲ ಪಡ್ಕೊಂಡಂಥವ್ರು ಭಾವುಕರಾಗಿ ಅವ್ರ ಬಗ್ಗೆ ಪ್ರೀತಿ ಅಭಿಮಾನಿಯಿಂದ ಮಾತಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಸೊ ಅವೆಲ್ಲನೂ ಸಹ ಅವರು ಕೋವಿಡಲ್ಲೂ ಸಹ ಗೆದ್ದು ಬರೋದಕ್ಕೆ ಜನ ಆಶೀರ್ವಾದನೆ ಅಂತೇಳಿ ನಾವು ಭಾವಿಸ್ಬೋದು. ಆ ರೀತಿಯಾದಂಥ ಒಂದು ಸೇವೆ ಮಾಡಿದಂಥ ಮುನಿಯಪ್ಪನವರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಮಹತ್ ಕಾರ್ಯ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮೆಲ್ಲ ಮುಖಂಡರ ಸಹಕಾರ, ಯುವ ಕಾಂಗ್ರೆಸ್ನ NSUIನ ಎಲ್ಲ ಯುವಕರ ಸಹಕಾರದಿಂದ ನಮ್ಮ ಅಭಿಮಾನಿಗಳ ಬಳಗ ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಒಂದು ಒಗ್ಗಟ್ಟಾಗಿ ಇವತ್ತು ದೊಡ್ಡ ಮಟ್ಟದ ಶಿಬಿರನ ಆಯೋಜನೆ ಮಾಡಿದ್ವಿ. ಅದಕ್ಕೆ ಜಿಲ್ಲಾಡಳಿತ, ನಮ್ಮ ತಾಲೂಕು ಆರೋಗ್ಯದ ಅಧಿಕಾರಿಗಳು ಪ್ರತಿಯೊಬ್ಬರು ಸಹ ಕೈ ಜೋಡಿಸಿ ನಮಗೆ ಸರ್ಕಾರ ಕೊಟ್ಟಿರುವಂಥದ್ದು. ನಿಟ್ಟಿನಲ್ಲಿ ಇದರ ಉಪಯೋಗನೂ ಸಹ ಸಾರ್ವಜನಿಕರು ಪಡ್ಕೊಳ್ತಾರೆ. ಈಗಾಗಲೇ ಸುಮಾರು 150ಕ್ಕೂ ಹೆಚ್ಚು ಕಣ್ಣಿನ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಅಡ್ಮಿಷನ್ಸ್ ಆಗಿದೆ. ಅದನ್ನು ನಾಳೆ 7:15 ಇಲ್ಲಿಂದಲೇ ಸೋಲಂಕಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ. ಸುಮಾರು 180-200 ಶಸ್ತ್ರಚಿಕಿತ್ಸೆಗೆ ನೋಂದಣಿ ಆಗಿದೆ. ಅದಕ್ಕೂ ಸಹ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಪರೇಷನ್ಗಳು ಮಾಡಿಸಿ ಕಳಿಸ್ಕೊಡೋಂಥ ಕೆಲಸ ಆಗಿದೆ. ಇದು ಹಿಂದೆ 2 ವರ್ಷಗಳಿಂದ ಸಾಕಷ್ಟು ಮಾಡಿದ್ವಿ. ಈಗ 2 ವರ್ಷ ಆಗಿದ್ದರಿಂದ ಇವತ್ತು ವಿಶಿಷ್ಟವಾಗಿ ಮುನಿಯಪ್ಪನವ್ರ ಬರ್ತ್ಡೇ ಪ್ರಯುಕ್ತ ಮಾಡೋಂಥದ್ದು. ಮೇಲಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರ ಜೊತೆಗೆ ನಮ್ಮ ಗೌತಮ್ ಅವರು ಬಂದಿರೋಂಥದ್ದು ನಮಗೆ ಒಳ್ಳೆಯ ಸಂತೋಷ ತಂದಿದೆ. ದುಃಖ ಏನಂದರೆ ನಾವು ಸಂತೋಷ ನಮ್ಮ ಜೊತೆ ಇಲ್ಲ, ಅವನಿದ್ದಿದ್ದರೆ ಇನ್ನೊಂದಷ್ಟು ಶಕ್ತಿ ಇರ್ತಾಯಿತ್ತು, ಇನ್ನೊಂದಷ್ಟು ಜನಕ್ಕೆ ಕೆಲಸ ಮಾಡಿ ಇನ್ನೊಂದಷ್ಟು ಉಪಯೋಗ ಆಗೋಂಥ ರೀತಿಯಲ್ಲಿ ನಮಗೆ ಧೈರ್ಯ ತುಂಬ್ತಾ ಇದ್ದ. ಅದು ನೋವನ್ನು ನಾವು ಜೀವನ ಮಾಡಬೇಕು. ಅವನ ನೆನಪಲ್ಲಿ ಇದೆಲ್ಲ ಆಗಲಿ, ಭಗವಂತ ಅವನಿಗೆ ಆತ್ಮಕ್ಕೆ ಒಳ್ಳೆಯದು ಶಾಂತಿ ಸಿಗಲಿ, ಕುಟುಂಬಕ್ಕೆ ಒಳ್ಳೆಯದು ಮಾಡಿ.